ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದಿರೋ ಈ ಕರಾರು ಮಸೂದೆಯನ್ನು ಕೂಡಲೇ ಹಿಂದೆ ಪಡಿಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಅವ್ರಿಗೆ ಮಾಡ್ತೇನೆ. ಒಂದು ರೀತಿಯ ಹೇಳಿದ್ನಲ್ಲ, ಸರ್ವಾಧಿಕಾರಿಗಳು, ಭಂಡತನದ ಸರ್ಕಾರ, ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಂಥ ಮಾತೇ ಒಬ್ರಿಗೊಬ್ಬರು ನಂಬಿಕೆ ಇಲ್ಲ. ಹೀಗೆ ಇರಬೇಕು. ಹೀಗೆ ಇಷ್ಟು ಭಂಡತನದಲ್ಲಿ ಇರಬೇಕಾದ್ರೆ ಇವರು ಇನ್ನೇನು ಮಾಡ್ತಾರೆ? ಹಾಗಾಗಿ ಬಹುಮತ ಇದೆ, ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ನಾನು ಇವತ್ತು ರಾಜ್ಯಪಾಲರಿಗೂ ನಾನು ಮನವಿ ಮಾಡ್ತೇನೆ, ಇಂಥ ಒಂದು ಸಂವಿಧಾನದ ವಿರೋಧಿ ಮಸೂದೆ ಏನಿದೆ ಇದನ್ನು ವಾಪಸ್ ತಗೋಬೇಕು. ಇದನ್ನು ಅವರೇನು ಕಳಿಸ್ತಾರೆ, ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಾರ್ದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಇವತ್ತಿನ ಪತ್ರಿಕೆಗಳು ನೋಡಿದೆ ನಾನು, ಇಡೀ ದೇಶ ಆಶ್ಚರ್ಯಪಡೋ ಆ ರೀತಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆ. ಮೊನ್ನೆ ತನಕ AICC ಅಧ್ಯಕ್ಷ ಆಗಿ ಈ ಒಂದು ರಾಜ್ಯದ ಆಡಳಿತದ ಅಧಿಕಾರ ದಾಹದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನಾನು ತೀರ್ಮಾನ ತಗೊಳ್ಳೋನಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರೋಂಥ ಗೊಂದಲ ಅವರೇ ಬಗೆಹರಿಸ್ಕೋಬೇಕು. ನೀವ್ಯಾಕಿದ್ದೀರಿ ಕೇಂದ್ರದವರಾಗಾರೆ? ಪದೇ ಪದೇ ಡೆಲ್ಲಿ ಬರಬೇಡಿ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ನೀವೇ ಬಗೆಹರಿಸ್ಕೊಳ್ಳಿ. ಯಾವ MLA ಕೇಳಿ ಕಾಂಗ್ರೆಸ್ನವರು, ಯಾವ ಮಂತ್ರಿಗಳು ಕೇಳಿ, ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನು ಹೇಳ್ತಾಯಿದ್ರು? ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗೆ ಆಯ್ತಲ್ಲ. ಅದೇಪ್ಪ, ಅವ್ರು ಕರೆದು ಒಂದು ಸೂಚನೆ ಕೊಡೋಷ್ಟು ಶಕ್ತಿ ಹೈಕಮಾಂಡ್ಗಿಲ್ಲ, ಇದು ಒಪ್ಕೊಂಡಂಗೆ ಆಯ್ತು. ಅವರು ಇಬ್ಬರನ್ನೂ ಕೂರಿಸ್ಕೊಂಡು ಹಿಂದೆ ಮಾತುಕತೆ ನಡೆದಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇವರು ಆಗಿದೆ ಅಂತ, ಇವ್ರು ಹೇಳ್ತಾರೆ ಇಲ್ಲ ಅಂತ. ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನು DK ಹೇಳ್ತಿದ್ದಾರೆ. ಹಾಗಾಗಿ ಹೈಕಮಾಂಡು ನಮಗೆ ಗೊತ್ತು ಅಂತಲೂ ಹೇಳ್ತಿಲ್ಲ, ಅವ್ರ ಹತ್ರ ಮಾತುಕತೆ ಒಪ್ಪಂದ ಆಗಿದೆ ಅಂತ ಬಿಟ್ಟಿದೆ ಅಂತ ಅದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಉಸ್ತುವಾರಿ ಪತ್ತೆ ಇಲ್ಲ, ಎಲ್ಲಿ ಯಾರಂತ ಗೊತ್ತಿಲ್ಲ, ಕಾಂಗ್ರೆಸ್ಸಿನ ಉಸ್ತುವಾರಿ. ಇವತ್ತು ಅವ್ರ ಹೇಳಿಕೆ, ಅವರು ರಾಜ್ಯದ್ದು ಅವರೇ ಬಗೆಹರಿಸ್ಕೊಳ್ಳಿ. ಹಂಗಾರೆ ನೀವ್ಯಾಕಿದ್ದೀರಿ? ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ. ಇಡೀ ದೇಶದ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ಬಂದೋಗಿದೆ. ನೋಡ್ತಾ ಇದ್ದೀರಿ, ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆ ಸೋತರು. ಇವತ್ತು ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದಿದೆ, ಅಲ್ಲಿ ಕಾಂಗ್ರೆಸ್ ಸೋತೋಗಿದೆ. ಅರುಣಾಚಲ ಪ್ರದೇಶದಲ್ಲಿ ಲೆಕ್ಕದಲ್ಲ ಇಲ್ಲಂಗೆ ಆಗಿದೆ ಕಾಂಗ್ರೆಸ್ಸು. ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಗೆದ್ದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ತೋರಿಸೋದಕ್ಕೂ ಕೂಡ ಇವ್ರಿಗೆ ಶಕ್ತಿ ಇಲ್ಲ, ಅಷ್ಟು ದುರ್ಬಲವಾಗಿ ಆಗೋಗಿದೆ. ಇದು ರಾಜ್ಯ ಜನ ಗಮನಿಸ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಬರೋಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಯಾವಾಗಾರು ಬರುತ್ತೋ ಗೊತ್ತಿಲ್ಲ. ಇವರಿಬ್ಬರು ಗೊಂದಲದಲ್ಲಿ ಈಗಲೇ ತಕ್ಷಣವೇ ಬರುತ್ತೋ, 6 ತಿಂಗಳಿಗೆ ಬರುತ್ತೋ, ಒಟ್ಟಾರೆ ಚುನಾವಣೆ ಬರುತ್ತೆ. ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರವಾದಿಗಳು, ಹಿಂದುತ್ವವಾದಿಗಳ ಪರವಾಗಿ ರಾಜ್ಯ ಜನ ವೋಟ್ ಮಾಡ್ತಾರೆ. ಯಾವ ರೀತಿ ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯವಾದಿಗಳ ಪರವಾಗಿ ವೋಟ್ ಮಾಡ್ತಿದ್ದಾರೋ ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಷ್ಟ್ರೀಯವಾದಿಗಳು ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗೆ. ಅದರಲ್ಲಿ ಏನು ಅಂತಲೂ ಇಲ್ಲ. ನೀವು ನನಗೆ ಬೇಡ ತಾನೇ, ಹಾಕಿ ಒಂದು FIR. ಯಾಕೆ ಹಾಕಿದೆಯಪ್ಪ ಅಂತ ಕೇಳೋಕ್ಕೂ ಅದರ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲೇ ಅಲ್ಲ, ಅಷ್ಟೇ ಅಲ್ಲ, ಜಾಮೀನು ಕೇಳಂಗಿಲ್ಲ, ಸೀದಾ ಜೈಲೇ. ಮಾತಾಡಿದ್ರೆ ಅಷ್ಟೇ ಇಲ್ಲ, ಅದರಲ್ಲಿ ದ್ವೇಷ ಭಾಷಣ, ವ್ಯಕ್ತಿ ಇರ್ಬೋದು, ಸಂಸ್ಥೆ ಇರ್ಬೋದು, ರೆಕಗ್ನೈಸ್ಡ್ ಇರ್ಬೋದು, ಅನ್ರೆಕಗ್ನೈಸ್ಡ್ ಇರ್ಬೋದು, ಏನೇ ನೀವು ಮಾತಾಡಿದ್ರೂ ಕೂಡ ದ್ವೇಷ ಭಾಷಣ ಅಂತ ತೀರ್ಮಾನ ಮಾಡೋದಕ್ಕೆ ಏನೂ ಅದ್ರ ಡೀಟೇಲ್ ಇಲ್ಲ. ಒಟ್ಟಾರೆ ನೀವು ಬೇಡವಾ, ಹಾಕಿ ಇವ್ರ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ. ಇಡೀ ಪ್ರಪಂಚ ಆಶ್ಚರ್ಯಪಡೋ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಯುವಕನ ನಾಯಕನ ಹೊಡೆದು ಸಾಯಿಸಿ ಅವನ್ನ ಸುಟ್ಟಾಕಿದ್ದಾರೆ. ಇದನ್ನು ಒಬ್ಬ ಕಾಂಗ್ರೆಸ್ಸಿಗರು ಕೂಡ ಖಂಡನೆ ಮಾಡಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದೂಗಳು ಸಾಯಲಿ, ಏನು ಬೇಕಾರಾಗಲಿ, ನಮಗೆ ಸಂಬಂಧ ಇಲ್ಲ. ಅವ್ರ ಅಧಿಕಾರ ದಾಹಕ್ಕೋಸ್ಕರ ಅವ್ರು ಹೊಡೆದಾಡ್ತಾ ಇದ್ದಾರೆ. ಯಾವ ಕಾಂಗ್ರೆಸ್ಸು 125 ವರ್ಷದ ಹಿಂದೆ ಹುಟ್ಟಿ ಈ ದೇಶಕ್ಕೋಸ್ಕರ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ನಡೆಸ್ತೋ, ಕೇವಲ ಅಧಿಕಾರದ ದಾಹಕ್ಕೋಸ್ಕರ ಬಡ್ದಾಡ್ತಿದ್ದಾರೆ. ಮುಸಲ್ಮಾನರು ತೃಪ್ತಿಪಡಿಸೋಕ್ಕೋಸ್ಕರ ಇದ್ದಾರೆ.
ಹಿಂದೂಗಳು ಎಷ್ಟೇ ಕೊಲೆ ಆದರೂ ಕೂಡ ಅವ್ರ ಗಮನ ಇಲ್ಲ. ಹಾಗಾಗಿ ಇದನ್ನು ಕಾಂಗ್ರೆಸ್ನವರ ನೀತಿನೂ ಖಂಡನೆ ಮಾಡ್ತೇನೆ. ಮತ್ತು ಬಂಗ್ಲಾದಲ್ಲಿ ಆ ಹಿಂದೂ ಯುವಕನ ಒಂದು ಹೊಡೆದು ಸಾಯಿಸಿ ಸುಟ್ಟಾಕಿದಾರಲ್ಲ ಅದನ್ನು ಕೂಡ ನಾನು ಖಂಡನೆ ಮಾಡ್ತೇನೆ. ಇದನ್ನು ಕೇಂದ್ರದ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಬರೀ ಖಂಡನೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಾಂಗ್ಲಾ ಬಗ್ಗೆ ಸರಿಯಾದ ಕ್ರಮವನ್ನು ಕೂಡ ತಗೊಳ್ಳೋ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ.